ಕೆರೆಯಲ್ಲಿ ಕೊರಚರ ಸಮಾಜದ ಕುಟುಂಬಗಳನ್ನು ತಾಲೂಕು ಆಡಳಿತ ಕಾಡಿನಲ್ಲಿ ಬಿಟ್ಟು ಬಂದಿದೆ ಎಂದು ಕೊರಚ ಸಮಾಜದ ಮುಖಂಡ ವೈಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದರು. ಜನಾಂಗದ 10 ಕುಟುಂಬಗಳನ್ನ ತಗೊಂಡೋಗಿ ಕಾಡಿನಲ್ಲಿ ಬಿಟ್ಟು ಬಂದಿದ್ದಾರೆ. ಕಾಡಿನಲ್ಲಿ ಏನಕ್ಕೆ ಬಿಟ್ಟು ಬಂದಿದ್ದಾರೆ ಅಂತಂದರೆ, ಕೆರೆಯಲ್ಲಿ ಗುಡಿಸಲುಗಳು ಹಾಕೊಂಡಿದ್ರು. ಕೆರೆಯಲ್ಲಿ ಗುಡಿಸಲು ಹಾಕೊಂಡಿದ್ರೆ ಆ ಮಳೆ ಬಂದು ಕೆರೆ ತುಂಬಿಡ್ತು. ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲಿಸಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆ, ಗ್ರಾಮ ಪಂಚಾಯತಿಯ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಒಂದು ಕರ್ತವ್ಯ ಆಗಿದೆ. ಆದರೆ ಅಲ್ಲಿರ್ತಕ್ಕಂಥ 10 ಜನ ಮಕ್ಕಳಿಗೆ ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳ್ತಾರೆ. ಆದರೆ ನಮ್ಮ ಮಕ್ಕಳು ಇವತ್ತು ತಗೊಂಡೋಗಿ ಕಾಡಿಗೆ ಬಿಟ್ಟು ಬಂದಿದ್ದಾರೆ. ಅಲ್ಲಿರೋದಕ್ಕೆ ಅವರಿಗೆ ಗುಡ್ಲು ಸಮೇತ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಕುಡಿಯೋದು ಏನಿಲ್ಲ. ಇದ್ರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳನ್ನ ನಾವು ಕೇಳಿದರೆ ಇವ್ರು ಯಾರು ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳ್ತಾರೆ. ಅಂದರೆ ನಾವೇನು ಇವತ್ತು ಸ್ವತಂತ್ರ ಭಾರತ ದೇಶದಲ್ಲಿ ಇದೀವೋ ಅಥವಾ ಇಲ್ವೋ ಅನ್ನೋದನ್ನು ನಾವು ಇವತ್ತು ಭಾಳ ನಮಗೆ ಒಂಥರ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ. ಇವತ್ತು ನಾವು ಯಾವ ಮಟ್ಟಕ್ಕೆ ನಾವು ಬಂದಿದ್ದೀವಿ, ಇನ್ನೂ ಕೂಡ ನಾವು ಸ್ವತಂತ್ರ ಭಾರತ. ಚಿತ್ರದುರ್ಗದಲ್ಲಿ ನುಲಿಯ ಚೆಂದಯ್ಯ ಜಯಂತಿಯಲ್ಲಿ ಮಾತನಾಡಿದ್ರು. ಮಳೆ ಬಂದಾಗ ಅವರು ಗುಡಿಸಲು ಹಾಕಿದ್ದು ಕೆರೆ ತುಂಬಿದ್ದು ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕಿತ್ತು. ಬದಲಿಗೆ ಆ ಕುಟುಂಬಗಳನ್ನ ಕಾಡಿಗೆ ಬಿಟ್ಟು ಬಂದಿದ್ದಾರೆ. ಇದರಿಂದ ಅವರು ಕತ್ತಲಲ್ಲಿ ಇರಬೇಕಾಗಿದೆ. ಕುಡಿಯಲು ನೀರಿಲ್ಲ, ಶಿಕ್ಷಣ ವಂಚಿತರಾಗಿದ್ದಾರೆ ಎಂದರು.